ಕಡಿಮೆ ಮಾಡಿಕೊಂತ ಅವ್ನು ಪೂರ್ತಿ ಬಿಟ್ಟ ನಿಮ್ಮಂಗೆ. ಇಲ್ಲಿ ನಮ್ಮ ತಂದೆಯವರಿಗೆ ಪೂರ್ತಿ ಬಿಡ್ಲಿಕ್ಕೆ ಆಗಿಲ್ಲ, ಆದ್ರೆ ಸಾವಯವ ಕೊಟ್ಟಿವಿ ನಾವು. ಆಲ್ಮೋಸ್ಟ್ ಒಂದು 60-70% ನಿಮ್ಮ ಪ್ರಾಕೃತಿಕ ಆಹಾರ ಮಾಡಿ ಅದರಿಂದ ಪ್ರೋಸ್ಟೇಟ್ ಕ್ಯಾನ್ಸರ್ ಅವ್ರದ್ದು ಕ್ಯೂರ್ ಆಗಿತ್ತು. ಕ್ಯೂರ್ ಆಗಿ ಅಂತ ಮೊನ್ನೆ ಅವ್ರ ಆಕಸ್ಮಿಕ ಅಂತಂದು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು. ಒಂದು 10 ವರ್ಷ ಅವ್ರಿಗೆ 6 ವರ್ಷ 3 ತಿಂಗಳು ಅವ್ರಿಗೆ ಕೊಟ್ಟದು ಟೈಮಿಂಗ್. ಇವತ್ತು ನಮ್ಮ ಮಂದಿ 82ನೇ ವಯಸ್ಸಿಗೆ ಅವ್ರು ತೀರ್ಕೊಂಡ್ರು. ಅವ್ರು 3 ತಿಂಗಳು ಕೊಟ್ಟರು ಒಂದು 6 ವರ್ಷ ಮಟ್ಟ ಬದುಕಿದ್ರು. ಅದೇಂದ್ರೆ ಪೂರ ಪ್ರಾಕೃತಿಕ ಆಹಾರ ಮಾಡಿಲ್ಲ, ಪೂರ್ತಿ ಮಾಡಿಲ್ಲ, ಬರೀ 50-60% ಮಾಡಿ 6 ವರ್ಷ ಜಗ್ಗಿದ್ರೆ. 6 ವರ್ಷ ನಾನ್ ನಿಮ್ಗೆ ಯಾವ್ದು ಪೂರ್ತಿ ಏನ್ರ ಪ್ರಾಕೃತಿಕ ಆಹಾರ ಇಲ್ಲ. ನಿಮ್ದೇ ನಾವು ವಿಡಿಯೋ ನೋಡ್ಕೊಂಡು ಎಲ್ಲ ಇದು ಮಾಡಿದ್ವಲ್ಲ. ನಮ್ಮ ಮೊನ್ನೆ ನಮ್ಮ ಬ್ರದರ್ ಅವ್ರ ಸಾಯೋಕೆ ಒಂದ್ 2 ವರ್ಷ ಮುಂಚಿತವಾಗಿ ನಿಮ್ದು ಪಾಲಕ್ ಜ್ಯೂಸಿಂದ ಇದು ನೋಡಿ. ಇವ್ರು ನಮ್ಮ ಬ್ರದರ್ ಯಾವಾಗ್ಲೂ ಆಗಿರ್ಲಿ ಪಾಲಕ್ಕೆ ಕೊಡ್ಬೇಕಂತ ನಾವು. ಆಮೇಲೆ ನಮ್ಮ ಮನೇಲಿ ಈಗ ನನ್ನ ಮಿಸಸ್ ಆಗಲಿ ನಮ್ಮ ಸೊಸೆಯರು ಪ್ರೆಗ್ನೆಂಟ್ ಇದ್ದಾಗ ಅವ್ರಿಗೆ ಕಂಪಲ್ಸರಿ ಪಾಲಕ್ ಜ್ಯೂಸು, ಪಾಲಕ್ ಪಲ್ಯ, ಒಟ್ಟು ಪಾಲಕನ್ನ ಜಾಸ್ತಿ ನಾವು ಇದು ಹೀಗಾಗಿ ಅವ್ರಿಗೆ ಈ ಡಾಕ್ಟರ್ ಹತ್ರ ನಾವು ಹೋದಾಗ ನಿಮ್ಗೆ ಐರನ್ ಕಂಟೆಂಟ್ ಕಡಿಮೆ ಐತಿ, PS ಲೆವೆಲ್ ಕಡಿಮೆ ಐತಿ, ಅದು ಬರ್ಲೇ ಇಲ್ಲ ಆ ಒಂದು ವಿಚಾರ. ಅಂದ್ರೆ ಇನ್ನೊಂದು ಹೇಳ್ಬೇಕಂದ್ರೆ ನಿಮ್ಗೆ ಯಾರು ಗ್ರೀನ್ ಎಲಿನೇಜ್ ಮಾಡುದಿಲ್ಲ. ಗ್ರೀನ್ ಕ್ಲೋರೋಫಿಲ್ ಐತ್ರಿ ರಕ್ತ ಏರ್ಸಾಕ, ರಕ್ತ ಹಿಮೋಗ್ಲೋಬಿನ್ ಜಾಸ್ತಿ ಆಗ, ವಿಟಮಿನ್ ನ್ಯೂಟ್ರಿಷನ್ಸ್ ಡೆಫಿಷಿಯನ್ಸಿ ಆಗ ಫಸ್ಟ್ ಗ್ರೀನ್ ಯಾರು ಯೂಸ್ ಮಾಡೋದಿಲ್ಲ. ಅದಕ್ಕೆ ಬೆಳಗ್ಗೆ ಗ್ರೀನ್ ಜ್ಯೂಸ್ ಕುಡಿಯೋಬೇಕಂತೈತಿ ಫಸ್ಟ್ ನಾವು ಚಾ ಬದ್ಲಿ. ಇನ್ನೊಂದು ಏನೈತಲ್ಲ, ಈ ನಿಮ್ಮ ತಂದೆಯವ್ರ ಅದ ಒಂದು 50-60% ಅವ್ರ ಪ್ರಾಕೃತಿಕ ಆಹಾರಕ್ಕೆ ಬಂದನ 6 ವರ್ಷ 3 ತಿಂಗಳು ಬದುಕ್ತಾನ ಅಂತ ಹೇಳಿ ಡಾಕ್ಟರ್. 6 ವರ್ಷ ಬದುಕಿದ್ರೆ ಒಂದೇ ಪೂರ ಪ್ರಾಕೃತಿಕ ಆಹಾರ ಬಂದ್ರೆ ಅಂದ್ರೆ ಇನ್ನೊಂದು 10-20 ಮಾಡೋಣ ಅಂತಂದು ನಾವಿಬ್ರು ಪ್ಲಾನ್ ಮಾಡಿ ಸಡನ್ಲಿ ಹಾರ್ಟ್ ಅಟ್ಯಾಕ್ ಆಯ್ತು. ಆಕ್ಚುಲಿ ಅವ್ರು 2019 ಇದಾಗಿದ್ದು, ಮತ್ತೆ 2022ದಾಗ ಒಂದು ಪೆಟ್ ಸ್ಕ್ಯಾನ್ ಮಾಡಿದ್ರು, ಹೋಲ್ ಬಾಡಿ ಸ್ಕ್ಯಾನ್. ಆ ಟೈಮ್ನಲ್ಲಿ ಅವ್ರೇನೋ ಅರುಣ್ ಚಾವ್ಲಾ ಅಂತ ಹೇಳಿದ್ರು ಸರ್. ಫುಲ್ ಖುಷಿ ಆದ್ರು ಅವ್ರು ಒಂದ್ ಮಾತು ಹೇಳಿದ್ರು ನನಗೆ. ಯಾಕಂದ್ರೆ 6 ವರ್ಷ ನಾನೇ ಕಂಟಿನ್ಯೂ ಕರ್ಕೊಂಡು ಪ್ರತಿ 3 ತಿಂಗಳು ಕರ್ಕೊಂಡು ಹೋಗ್ತಿದ್ದೆ ಅವ್ರಿಗೆ. ನೀವ್ ಏನ್ ಮಾಡಿದ್ರೆ ಅದು ಯಾವ್ದೋ ಪೆಟ್ ಸ್ಕ್ಯಾನ್ ರಿಪೋರ್ಟ್ ಎಲ್ಲ ನೋಡಿ ನೀವೇನ್ ಫಾಲೋ ಅಪ್ ಮಾಡ್ತಾ ಇದ್ದೀರಿ, ಏನ್ ಬಿಡ್ತದೆ ನಾನು ಕೇಳೋಂಗಿಲ್ಲ. ಅದೇನ್ ಮಾಡ್ತಾ ಇದ್ರೆ ಅದನ್ನ ಮಾಡ್ಕೊಂಡು ಹೋಗ್ರಿ, ಕರೆಕ್ಟ್ ಆಗತೈತಿ. ಯಾಕಂದ್ರೆ ನಮ್ಮ ಹಳೆಯ ಕೂಡ ಅದನ್ನ ತಗೊಂಬಂದು ತೋರಿಸಿದ್ರು ಸರ್. ಅವ್ರು MBBS MD ಜನರಲ್ ಮೆಡಿಸಿನ್ ಅವರು ಕೊಟ್ಟೆಪ್ಪ ಅಂದ್ರೆ ನೋಡಿದ್ರು ಅವರು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕ್ಯೂರ್ ಆಕಂತ ಬಂತು. ತೊಡೆ ಈ ಭಾಗದಲ್ಲಿ ಮಾತ್ರ ಇನ್ನೂ ಸ್ವಲ್ಪ ಐತಿ, ಚೆನ್ನಾಗೈತಿ, ಏನು ಸಮಸ್ಯೆ ಇಲ್ಲ. ನಾವು ಕೂಡ ಅಷ್ಟೇ ಇದ್ದಿದ್ರು ಸರ್ ಅವರು. ಸ್ವಲ್ಪ ಈಗ ನನಗೆ ಏನಂದ್ರೆ ಏನ್ ಬೇಸಿದಾರ ಕೊಟ್ಟಿರಲ್ಲ, ಅದರಿಂದ ಸ್ವಲ್ಪ ನನಗೆ ಇನ್ನೊಂದು ಬೇಡ ಮನೇಲಿ ವ್ಯವಸ್ಥೆ ಮಾಡಿದ್ದು ನಾವು ಏನಂದ್ರೆ, ನಿಮ್ ವಿಡಿಯೋನ ನಾನು 1 ವರ್ಷದ ಬ್ಯಾಗ್ ನೋಡಿದ್ದೆ. ಅಂದ್ರೆ ನಮ್ ತಂದೆಯವ್ರು ಮಾತ್ರ ನೀವಿದ್ದಂಗೆ ಒಂದೊಂದು ಋಷಿ, ಅಪ್ಪ ಇದನ್ನ ಮುಟ್ಟಂಗಿಲ್ಲ, ಯೂಸ್ ಮಾಡ್ಬೇಕು. ಅವರು ಇಲ್ಲೆಲ್ಲ ಸರ್ ಎಲ್ಲಿ ಹೋದ್ರು ಕೂಡ, ಯಾಕಂದ್ರೆ ಇಲ್ಲಿ ಧಾರವಾಡದಲ್ಲಿ ಅವ್ರ ತಂಗಿ ಮನೆ ಐತಿ, ಅಲ್ಲಿ ಬಂದ್ರು ಏನೇ ಫಂಕ್ಷನ್ಗಳಿಗೆ ಹೋದ್ರು ಮುಟ್ಟೋದಿಲ್ಲ. ನಮ್ದು ಹೆಂಗಾರ ಒಂದು ಬುದ್ಧಿ ಕಾಳ ಯಾರೇ ಫಂಕ್ಷನ್ ಮುಟ್ಟೋಂಗಿಲ್ಲ, ಏನೇನು ಹಣ ತಿಂದು ಬರೋದು. ಅಷ್ಟು ಕಟ್ಟ ಮೇಂಟೈನ್ ಮಾಡಿದ್ರೆ ರೋಗಗಳು ನಮ್ಮ ಮುಂದೆ ಸುಳಿಯಂಗಿಲ್ಲ. ಇಲ್ಲ ಅಂತಂದ್ರೆ ಪ್ರತಿಯೊಂದು ಸಣ್ಣ ನೆಗಡಿ ಅಂತ ಹೇಳೋ ಕ್ಯಾನ್ಸರ್ ಮಟ್ಟ ಬಿಡಂಗಿಲ್ಲ. ಇನ್ನೊಂದು ಉದಾಹರಣೆ ಹೇಳಕ್ಕೆ ಇಷ್ಟಪಡ್ತೇನೆ, ಅಸಾಧ್ಯ ರೋಗ ಯಾವ್ದಿಲ್ಲ. ಅಸಾಧ್ಯ ಇರೋದೇ ಬೇಯಿಸಿದಾರ ತ್ಯಾಗ ಮಾಡೋದು, ಅದು ಅಸಾಧ್ಯ ಆಗ್ಬಿಡುತ್ತೆ. ಅದನ್ನ ತ್ಯಾಗ ಮಾಡಿದ್ರೆ ಹೇಗೆ ನಿಮ್ಗೆ HIV ಇಂಜೆಕ್ಷನ್ ಮಾಡಿದ್ರು ಆ ಕಡೆ ಈಗ ಯಾವ್ದೋ ಪ್ರಾಣಿ ಮಾಡ್ಲಿ ಬಾಡಿ ವೈರಸ್ ಸೆಲ್ಸ್ ಇರೋಂಗಿಲ್ಲ. ಈ ನಮ್ಮ ಕಡೆ ಅದಾರ ಹೆಪಟೈಟಿಸ್ B ವಾಸಿ ಅದಾರ, ಕ್ಯೂರೇಬಲ್ ನಾಟ್ ಕ್ಯೂರೇಬಲ್ ಅಂತಾರೆ, B ವೈರಸ್ ಹೋಗುದಿಲ್ಲ ಅಂತಾರೆ. ಯಾರಕ್ಕೆ ಹೋಗುದಿಲ್ಲ? ಬರೀ 1 ವರ್ಷ ಪ್ರಾಕೃತಿಕ ಆಹಾರ ಮಾಡಿದ್ರೆ ಅಲ್ಕಲೈನ್ ಬಾಡಿ ಯಾವ ವೈರಸ್ ಸರ್ವೈವ್ ಮಾಡಕ್ ಚಾನ್ಸೇ ಇಲ್ಲ. 5 ನಿಮಿಷ ಆಯ್ತು.